ಧರ್ಮಸ್ಥಳ ಕೇಸನ್ನ ಎನ್ಐಎಗೆ ವಹಿಸಬೇಕು ಅಂತೇಳಿ ಬಿಜೆಪಿ ನಾಯಕರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ನಾಯಕರು ಕೂಡ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ತಾ ಇದ್ದಾರೆ. ಕೋರ್ಟ್ ಎಸ್ಐಟಿಗೆ ಕೊಟ್ಟಾಗ ಬಿಜೆಪಿಯವರು ಸುಮ್ಮನೆ ಇದ್ರು, ಅವಾಗ ಯಾಕೆ ಧರ್ಮಸ್ಥಳದ ಬಗ್ಗೆ ಕಾಳಜಿಯನ್ನು ತೋರಿಸಲಿಲ್ಲ ಅಂತ ಯಾದಗಿರಿಯಲ್ಲಿ ಸಚಿವ ಶರಣಬಸಪ್ಪ ದರ್ಶನಾಪುರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರುವವರೇ ಈ ಬಿಜೆಪಿಯವರು. ನಾವು ಧರ್ಮಸ್ಥಳದ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದೀವ. ಮಟ್ಟಣ್ಣನವರ ತಿಮ್ರೋಡಿ ಬಿಜೆಪಿಯವರೇ ಇದ್ದಾರೆ. RSS ಆಕ್ಟಿವಿಟೀಸ್ನವರೇ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರ್ತಾ ಇದ್ದಾರೆ ಎನ್ನುವುದಾಗಿ ಶರಣಬಸಪ್ಪ ದರ್ಶನಾಪುರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವ್ಯಾಕೆ ವಿರೋಧ ಮಾಡ್ಲಕ್ಕ CBI ತನಿಖೆ ಮಾಡಿಸ್ಲಿ, ನಾವ್ಯಾಕೆ ಅದಕ್ಕೆ ವಿರೋಧ ಮಾಡಮ್? ನಾವೇನಾದ್ರಾಗ ಇವೆ ನಮ್ಮ ಸರ್ಕಾರ ನೋಡ್ರಿ ಇಲ್ರಿ, ಯಾವುದೇ ತನಿಖೆ ಮಾಡಿಸ್ಲಿ. ಇಷ್ಟು ದಿನ ಬಾಯಿ ಮುಚ್ಕೊಂಡು ಯಾಕೆ ಸುಮ್ಮ ಕೂತಿದ್ರು? ಈಗೇನು ಕೋರ್ಟ್ ಆದೇಶ ಕೊಡ್ತಲ್ಲ, ಮತ್ತೆ ಯಾಕೆ ಸುಮ್ಮ ಕುಂತರು BJPದವರು? ಒಬ್ಬರು ಬಾಯಿ ಬಿಚ್ಚಲಿಲ್ಲ. ಏನು ನಮ್ಮ ಸರ್ಕಾರ ನಾವು ಆದೇಶ ಮಾಡಿಲ್ಲ, ಯಾರು ಆ ಕೋರ್ಟ್ ಯಾರು ಮನುಷ್ಯಾಗ ಅವನಿಗೆ ಹೋಗಿ ಎಸಿಂದ ಉಳ್ತೀನಿ ನಾವು ಮಾಡಿವೆ. ಮತ್ತು ಇಷ್ಟೆಲ್ಲ ಆದ್ಮ್ಯಾಗ SIT ರಚನೆ ಆಯಿತು, ಆದ್ಮ್ಯಾಗ ಸುಮ್ಮ ಕುಂತ್ರಲ್ಲ. ಇಮಿಡಿಯೇಟ್ ಯಾಕೆ ಅದ್ರ ಬಗ್ಗೆ ಧರ್ಮಸ್ಥಳದ ಬಗ್ಗೆ ಕಾಳಜಿ ಯಾಕೆ ತೋರಿಸ್ಲಿಲ್ಲ ಅವರು? ಧರ್ಮಸ್ಥಳದ ಕೆಟ್ಟ ಹೆಸರು ತರ್ತಕ್ಕಂಥವ್ರೆ ಅವರೇ, BJPದವರೇ. ಯಾರು ತರ್ತಾರೆ? ನಾವು ಅದ್ರ ಬಗ್ಗೆ ಏನಾರ ಎಲ್ಲರೂ ಕೆಟ್ಟ ಮಾತಾಡಿವೆ? ಯಾರು ಇವರೆಲ್ಲ? ಯಾರು ಮೆಟ್ಟಣ್ಣವ್ರು? ಯಾರು ಯಾರು ಅವರೆಲ್ಲ BJPದವ್ರು? ಯಾರು ಏನಂದ ಕೂಬ ಮೊದಲು ಹಿಂದೂ ಪರ ಮಾತಾಡ್ತಿದ್ದೋ ನಾವೆಲ್ಲ ಇದ್ರ ಪರ ಅವನಿಗೆ ನಾವು ಸಪೋರ್ಟ್ ಮಾಡ್ತೀವಿ, ಈಗಿಲ್ಲ ಅಂತದ್ದು ಏನು ಅರ್ಥ? ಹಿಂದೂ ಆ್ಯಕ್ಟಿವಿಟೀಸ್ RSS ಆ್ಯಕ್ಟಿವಿಟೀಸ್ದವ್ರೆ ಅಲ್ಲ ಅವರೆಲ್ಲ. ಮೆಟ್ಟಣ್ಣವ್ರು ಯಾರು ಅವರು? BJPದಾಗ ಇದ್ದವ್ರಿ. ಈಗ ನಮ್ಮ ಗೂಡಾರ ಎಲ್ಲಿ ಇವರು? ಇನ್ನೊಬ್ರು ಯಾರು ತಿಮ್ಮಾರೆಡ್ಡಿ ಯಾರು ನಮ್ಮ ಗೂಡಾರ? ಇಲ್ಲ ಅವ್ರು ಯಾರು? ಎಲ್ಲ ಹಿಂಗೆ ಹೊಡೆದಂಗೆ ಮಾಡ್ತೀನಿ, ಹಿಂಗೆ ಹತ್ತಂಗೆ ಮಾಡೋಣ ಅವರೇ ಯಾರು?